ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ, ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಭಾರತೀ ಅಪ್ಪಾಜಿಯವರ ಪವಿತ್ರ ಚರಣ ಅರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷಿಗಳಾದ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ವಿವೇಕ ಚೂಡಾಮಣಿ 337ನೇ ಶ್ಲೋಕ. ಅಂತರ್ಬಹಿಸ್ವಂ ಸ್ಥಿರಜಂಗಮೇಶೋ ಜ್ಞಾತ್ವಾತ್ಮನಾಧಾರತಯಾ ವಿಲೋಕ್ಯಂ ತ್ಯಕ್ತ್ವಾಖಿಲೋಪಾಧಿಯಖಂಡರೂಪಃ ಪೂರ್ಣಾತ್ಮನಾ ಯಸ್ಥಿತ ಏಷ ಮುಕ್ತಃ. ಈ ಶ್ಲೋಕದಲ್ಲಿ ಶ್ರೀಮದ್ ಭಗವತ್ಪಾದಾಚಾರ್ಯರು ಬಹು ಸುಂದರವಾದ ವಿಚಾರವನ್ನು ನಮಗೆ ವಿದಿತಪಡಿಸ್ತಾ ಇದ್ದಾರೆ. ಅಂತರ್ಬಹಿಸ್ವಂ ಸ್ಥಿರಜಂಗಮೇಶು. ಸ್ಥಿರಜಂಗಮೇಶು ಇಲ್ಲಿ ಸ್ಥಾವರ ಜಂಗಮಾತ್ಮಕವಾಗಿರತಕ್ಕಂಥದ್ದು ಈ ಪ್ರಪಂಚ. ನಾವು ನೋಡುವಂಥ ಪ್ರಪಂಚದೊಳಗೆ ಕೆಲವೊಂದು ವಸ್ತುಗಳು ಸ್ಥಿರವಾಗ್ಯದಾವ, ಅಂದರೆ ಜಡವಾಗಿ ಅದಾವ. ಈ ಗುಡ್ಡ ಅಥವಾ ಮರಗಳು, ಕಲ್ಲು, ಇವೇನು ಕೆಲವು ನೋಡ್ತೇವಲ್ಲ, ಅವು ಜಡವಾಗಿರ್ತಕ್ಕಂಥವುಗಳು. ಇನ್ನು ಜಂಗಮ ಅಂತಂದರೆ ಚಲಿಸುವಂಥ ಜೀವಿಗಳು ಅದಾವ. ಪಕ್ಷಿಗಳಾಗಲಿ, ಪ್ರಾಣಿಗಳಾಗಲಿ, ಕ್ರಿಮಿಕೀಟಗಳಾಗಲಿ, ಮನುಷ್ಯರಾಗಲಿ, ಎಷ್ಟೋ ಜೀವಜಂತುಗಳು ಅವು ಜಂಗಮಾತ್ಮಕವಾಗಿರತಕ್ಕಂಥವುಗಳು. ಅಂದರೆ ಚೈತನ್ಯವುಳ್ಳವುಗಳಾಗಿ ಅವು ಕ್ರಿಯಾದಿಗಳನ್ನು ಮಾಡ್ತಾ ಇದ್ದಾವೆ. ಅವು ಒಂದೇ ಕಡೆಯಲ್ಲಿ ಇರೋದಿಲ್ಲ. ಅದಕ್ಕಂತಾರೆ ಅವರು ಸ್ಥಿರಜಂಗಮೇಶು. ಅಂದರೆ ಸ್ಥಾವರ ಮತ್ತು ಜಂಗಮಗಳಲ್ಲಿ ಅಂತಃ ಬಹಿಹಿ, ಒಳಗೂ ಮತ್ತು ಹೊರಗೂ ಏನಾದ ಅಂತಂದರೆ ಸ್ವಂ ಜ್ಞಾತ್ವಾ, ತನ್ನ ಆತ್ಮವನ್ನೇ ತಿಳಿಬೇಕು ಅಂತ ಹೇಳ್ತಾರೆ. ಸ್ಥಾವರ ಜಂಗಮಾತ್ಮಕವಾಗಿರತಕ್ಕಂಥ ಸಕಲ ವಸ್ತುಗಳಲ್ಲಿ ತನ್ನ ಆತ್ಮವನ್ನೇ ತಿಳ್ಕೊಳ್ಬೇಕು, ಅಂದರೆ ಸರ್ವದರಲ್ಲಿ ತಾನೇ ಇದ್ದಾನೆ ಅಂತ. ನಾಮರೂಪಾತ್ಮಕವಾಗಿರತಕ್ಕಂಥ ಈ ಜಗತ್ತಿನ ಪ್ರತಿಯೊಂದು ಸ್ಥಾವರ ಜಂಗಮ ರೂಪವಾಗಿರ್ತಕ್ಕಂಥ ಎಷ್ಟು ವಸ್ತುಗಳದಾವೋ ಅವುಗಳಲ್ಲಿ ತನ್ನ ಆತ್ಮವನ್ನೇ ನಾವು ತಿಳ್ಕೊಳ್ಬೇಕು ಅಂತ ಹೇಳಿದರು. ಬಹಿರಂತಶ್ಚ ಭೂತಾನಾಂ ಅಚರಂ ಚರಮೇವಚ ಸೂಕ್ಷ್ಮತ್ವಾತದವಿಜ್ಞೇಯಂ ದೂರಸ್ಥಂ ಚಾಂತಿಕೆ ಚ ತತ್ ಅಂತ ಈಶಾವಾಸ್ಯೋಪನಿಷತ್ತಿನಲ್ಲಿ ಒಂದು ಮಂತ್ರದಲ್ಲಿ ನಮಗೆ ಉಪದೇಶ ಮಾಡ್ತಾ ಇದ್ದಾರೆ. ಬಹಿರಂತಶ್ಚ ಭೂತಾನಾಂ ಅಂದರೆ ಎಲ್ಲ ಭೂತಗಳ ಒಳಗೂ ಹೊರಗೂ. ಅಚರಂ ಚರಮೇವಚ, ಅಚರಂ ಅನ್ನುವುದರಿಂದ ಸ್ಥಾವರ, ಚರ ಅನ್ನುವುದರಿಂದ ಜಂಗಮ. ಸ್ಥಾವರ ಜಂಗಮ ರೂಪವಾಗಿರತಕ್ಕಂಥ ಎಲ್ಲ ಭೂತಗಳ ಒಳಗೂ ಹೊರಗೂ, ಚ ಅನ್ನೋದರ ಮಧ್ಯದಲ್ಲಿಯೂ ಅಂತ ಆ ಪರಮಾತ್ಮನೇ ವ್ಯಾಪಿಸಿಕೊಂಡಿದ್ದಾನೆ ಅಂತ ಏನು ಹೇಳಿರೋರು. ಬಹಿರಂತಶ್ಚ ಭೂತಾನಾಂ ಅಚರಂ ಚರಮೇವಚ ಸೂಕ್ಷ್ಮತ್ವಾತದವಿಜ್ಞೇಯಂ. ಆ ಪ್ರತ್ಯೇಕಾತ್ಮ ಸ್ವರೂಪ ನಮ್ಮ ಆತ್ಮವೇ ಸಕಲ ಜೀವರಾಶಿಗಳಲ್ಲಿ, ಸಕಲ ಜಡವಾಗಿರ್ತಕ್ಕಂಥ ವಸ್ತುಗಳಲ್ಲಿಯೂ ಕೂಡ ಅದು ಪೂರ್ಣವಾಗಿ ಸೂಕ್ಷ್ಮವಾಗಿ ವ್ಯಾಪಿಸಿಕೊಂಡಿದೆ. ಆದರೆ ಅದು ನಮಗೆ ಅನುಭವಕ್ಕೆ ಬರ್ತಾ ಇಲ್ಲ. ಆ ವಸ್ತುವನ್ನು ನಾವು ಪ್ರತ್ಯಕ್ಷ ಮಾಡಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅದು ಅತ್ಯಂತ ಸೂಕ್ಷ್ಮವಾಗಿ ಇರುವುದರಿಂದ ತಿಳಿಯಲಿಕ್ಕೆ ತಿಳಿತಾ ಇಲ್ಲ ನಮಗದನ್ನು.
ಅಲ್ಲಿಯೂ ನಾನೇ ಇದ್ದೇನೆ, ಅಲ್ಲಿಯೂ ನನ್ನ ಸ್ವರೂಪವೇ ಅದ ಅನ್ನೋದನ್ನು ನಾವು ತಿಳಿತಾ ಇದ್ದೇವೇನು ಅಂತಂದ್ರೆ ಇಲ್ಲ. ಅದು ಅತ್ಯಂತ ಸೂಕ್ಷ್ಮದ. ಹೆಂಗೆ ಹಾಲಿನೊಳಗೆ ತುಪ್ಪ ಅನ್ನುವಂಥದ್ದು ಅದು, ತುಪ್ಪ ಹಾಲಿನ ತುಂಬೆಲ್ಲ ಅದ, ಆದರೆ ಅದು ನಮಗೆ ಕಾಣಿಸ್ತಾ ಇಲ್ಲ. ಆ ತುಪ್ಪವನ್ನು ಪಡಿಬೇಕಂದ್ರೆ ಮತ್ತೆ ನಾವು ಸಾಧನ ಮಾಡಬೇಕು. ಅದಕ್ಕೆ ಹೆಪ್ಪ ಹಾಕಿ ಮೊಸರು ಮಾಡಿ, ಮೊಸರು ಕಡಿದು ಬೆಣ್ಣೆ ತೆಗೆದು ಕಾಯಿಸಿದಾಗ ಮಾತ್ರ ನಮಗೆ ತುಪ್ಪ ದೊರಕ್ತದೆ. ಹಂಗೆ ನಮ್ಮೊಳಗಿರತಕ್ಕಂಥ ಸಕಲ ಜೀವರಾಶಿಯಲ್ಲಿರ್ತಕ್ಕಂಥ ಆ ಪ್ರತ್ಯೇಗಾತ್ಮನನ್ನು ನಾವಿಲ್ಲಿ ಅರಿಬೇಕು. ಆ ಪ್ರತ್ಯೇಗಾತ್ಮ ಸ್ವರೂಪವೇ ನಾವು ಅದೇವಿ ಎನ್ನುವಂಥ ಆ ಜ್ಞಾನವನ್ನು ನಾವು ಮಾಡಿಕೊಳ್ಬೇಕು ಅಂತ. ಅದಕ್ಕೆ ಬಹಿರಂತಶ್ಚ ಭೂತಾನಾಂ ಅಚರಂ ಚರಮೇವಚ ಸೂಕ್ಷ್ಮತ್ವಾತದ ವಿಜ್ಞೇಯಂ ದೂರಸ್ಥಂ ಚಾಂತಿಕೆ ಚ ತತ್. ದೂರಸ್ಥಂ ಅಜ್ಞಾನಿಗಳಿಗೆ, ಈ ದೇಹಾಭಿಮಾನವುಳ್ಳವರಿಗೆ, ಯಾರು ಅವಿಚಾರಿಗಳದಾರ, ಯಾರು ಅಜ್ಞಾನಿಗಳದಾರ, ಅವರಿಗೆ ಆ ತತ್ವ, ಆ ಆತ್ಮತತ್ವ ಅನ್ನುವಂಥದ್ದು, ನಮ್ಮ ಆತ್ಮಸ್ವರೂಪ ಅನ್ನುವಂಥದ್ದು ಅದು ದೂರಾಗ್ಯದ. ಅಂತಿಕೆ ಜ್ಞಾನಿಗಳದಾರ, ಯಾರು ಬ್ರಹ್ಮಜ್ಞಾನಿಗಳು ಆತ್ಮಜ್ಞಾನ ಮಾಡಿಕೊಂಡಾರ, ಅದು ಅವರಿಗೆ ಅಪರೋಕ್ಷವೇ ಅದ, ಅವರಿಗೆ ಪ್ರತ್ಯಕ್ಷವೇ ಅದ. ಅಂಗೈಯಲ್ಲಿರುವಂಥ ನೆಲ್ಲಿಕಾಯಿ ನೋಡಾಕ ನಮಗೆ ಯಾವುದೇ ಕನ್ನಡಿ ಮೊದಲಾದ ಸಾಧನಗಳು ಬೇಕಾಗಿಲ್ಲ. ಅದು ಹೆಂಗೆ ನಾವು ಪ್ರತ್ಯಕ್ಷವಾಗಿ ಕಣ್ಣಿಂದ ನೋಡ್ತಾ ಇದ್ದೇವೆ, ಅಂಗಲ್ಲಿರುವಂಥ ನೆಲ್ಲಿಕಾಯಿ ಹೆಂಗೆ ಪ್ರತ್ಯಕ್ಷವಾಗಿ ನೋಡ್ತೇವೋ ಹಂಗೆ ತಮ್ಮ ಆತ್ಮವನ್ನು ಅವರು ಅಪರೋಕ್ಷವಾಗಿ ಕಂಡಿರ್ತಾ ಇದ್ದಾರೆ. ಅದಕ್ಕೆ ಜ್ಞಾನಿಗಳಿಗೆ ಅತಿ ಸಮೀಪ, ಅಜ್ಞಾನಿಗಳಿಗೆ ಬಹುದೂರ ಅನ್ನುವಂಥ ಮಾತನ್ನು ಅಲ್ಲಿ ಉಪನಿಷತ್ಕಾರರು ಭಾಳ ಸುಂದರವಾಗಿ ಹೇಳ್ಕೊಂಡು ಬಂದಿದ್ದಾರೆ. ಆದ್ದರಿಂದ ಇಲ್ಲೇನಂದರು ಅಂತಂದರೆ, ಸ್ಥಿರಜಂಗಮೇಶು ಅಂತಃ ಬಹಿಃ ಸ್ವಂ ಆತ್ಮಾನಂ ಜ್ಞಾತ್ವ ಅಂತ. ಸ್ವಂ ಅಂದರೆ ಇಲ್ಲಿ ತನ್ನ ಆತ್ಮನನ್ನೇ ಇಲ್ಲಿ ತಿಳಿದುಕೊಂಡು ಆತ್ಮನ ಆಧಾರತೆಯ, ತನ್ನ ಆತ್ಮದ ಮೂಲಕವಾಗಿಯೇ ಅದನ್ನು ನಾವು ಆಧಾರ ಭಾವದಿಂದ ನೋಡಬೇಕು ಅಂತ ಹೇಳ್ತಾರೆ. ಈ ಹೆಂಗೆ ಮಣ್ಣಿನ ಆಧಾರದೊಳಗೆ ಮಡಿಕೆ ಅನ್ನುವಂಥದ್ದು ಅದು, ಬಂಗಾರದ ಆಧಾರದೊಳಗನ ಆಭರಣಗಳದಾವ. ಅಲ್ಲಿ ಮಣ್ಣನ್ನು ತಕ್ಕೊಂಡ್ಬಿಟ್ರೆ ಮಡಿಕೆಗೆ ಅಸ್ತಿತ್ವವೇ ಇಲ್ಲ, ಬಂಗಾರ ತಕ್ಕೊಂಡ್ಬಿಟ್ರೆ ಆಭರಣಗಳಿಗೆ ಅಸ್ತಿತ್ವವೇ ಇಲ್ಲ. ಹಂಗೆ ಚರಾಚರಾತ್ಮಕವಾಗಿರ್ತಕ್ಕಂಥ ಸಮಸ್ತ ಪ್ರಪಂಚ ನಮ್ಮ ಆತ್ಮದ ಆಧಾರದೊಳಗನ ಅದ. ಆತ್ಮನ ಆಧಾರ ಇಲ್ಲ ಅಂತಂದರೆ ಈ ಜಗತ್ತಿಗೆ ಅಸ್ತಿತ್ವವೇ ಇಲ್ಲ ಅಂತ. ಅದಕ್ಕಂತಾರವರು ಆತ್ಮನ ಆಧಾರತೆಯ ಅಂದರೆ ತನ್ನ ಆತ್ಮದ ಮೂಲಕವಾಗಿಯೇ ಆ ಆಧಾರ ಭಾವದಿಂದ ವಿಲೋಕ್ಯ ಅಂದರೆ ನಾವು ತಿಳ್ಕೊಳ್ಬೇಕು ಅಂತ. ವಿಲೋಕ್ಯ ಅಂದರೆ ನೋಡೋದಂತಂದ್ರೆ ಏನು, ತಿಳಿದಿರ್ತಕ್ಕಂಥ ತ್ಯಕ್ತ ಅಖಿಲ ಉಪಾಧಿಹಿ ಅಂದರೆ ಇಲ್ಲಿ ಸಮಸ್ತ ಉಪಾಧಿಗಳು ಅಂತೇನದಾವಲ್ಲ ಅವುಗಳನ್ನು ಬಿಡಬೇಕು ಅಂತ. ಇಲ್ಲಿ ದೇಹ ಮೊದಲುಗೊಂಡು ಅಹಂಕಾರದ ಪರ್ಯಂತರವಾಗಿರತಕ್ಕಂಥ ಎಲ್ಲ ಉಪಾಧಿಗಳೇನದಾವಲ್ಲ, ಯಾಕಂದ್ರೆ ನಾವು ಅವಿಚಾರ ಕಾಲದಲ್ಲಿ ಇವುಗಳೇ ನಾನು ಅಂತ ತಿಳ್ಕೊಂಡಿರ್ತೀವಿ. ನಾನು ಹುಡ್ತೀನಿ, ನಾನು ಸಾಯ್ತೀನಿ, ನಾನು ನೋಡ್ತೀನಿ, ನಾನು ಕೊಡ್ತೀನಿ, ನಾನು ಹೋಗ್ತೀನಿ, ನಾನು ಅದನ್ನು ತಿಳ್ಕೊಂಡೀನಿ, ನಾನು ಮರ್ತೀನಿ. ನೋಡಿರಿ, ನಾನು ವಿದ್ಯಾವಂತ, ನಾನು ಗುಣವಂತ, ನಾನು ಸಿರಿವಂತ, ಏನೆಲ್ಲ ಇಲ್ಲಿ ನಾನು ನಾನು ಅಂಥೇಳಿ ನಮಗೆ ದೇಹದೊಳಗೆ, ಇಂದ್ರಿಯಗಳಲ್ಲಿ, ಪ್ರಾಣದಲ್ಲಿ, ಅಂತಃಕರಣದಲ್ಲಿ ಇವುಗಳಲ್ಲಿ ಏನೊಂದು ಅಭಿಮಾನ ಮಾಡ್ಕೊಂಡು ಬಿಟ್ಟೇವಲ್ಲ, ಈ ಅಭಿಮಾನ, ಈ ಉಪಾಧಿನೇ ತಾನು ಅಂತ ತಿಳ್ಕೊಂಡಿದ್ದಕ್ಕೇ ಜೀವ ಬದ್ಧನಾಗಿಬಿಟ್ಟಿದ್ದಾನೆ. ಇವಾಗಿಲ್ಲಿ ಇವನು ಮುಕ್ತನಾಗಬೇಕಾಗಿತ್ತು ಅಂತಂದರೆ ಇವೆಲ್ಲ ಉಪಾಧಿಗಳು, ಉಪಾಧಿ ಧರ್ಮಗಳು ಇವು ನನಗಿಲ್ಲ, ಈ ಶರೀರದ ಸಂಬಂಧವೇ ನನಗಿಲ್ಲ, ಶರೀರಾದಿಗಳ ಧರ್ಮಗಳೂ ಕೂಡ ನನ್ನೊಳಗಿಲ್ಲ. ಯಾಕೆ ನಾ ಹುಟ್ಟಾಮಲ್ಲ, ಸಾಯವಲ್ಲ, ನೋಡಾಮಲ್ಲ, ಕೇಳಾಮಲ್ಲ, ನಾನು ಉಸಿರಾಡಾಮಲ್ಲ, ನಾನು ಮನನ ಮಾಡಾಮಲ್ಲ, ನಾನು ಇಲ್ಲಿ ಎಲ್ಲೆಲ್ಲಿ ನಾನು ನಾನು ಅಂತ ಮಾಡಿಕೊಂಡೇವಲ್ಲ, ಅವೆಲ್ಲ ಉಪಾಧಿಯಿಂದ ಏನು ಬಂದಾವಲ್ಲ
ಅವುಗಳಲ್ಲಿ ಆ ನಾನು ಅನ್ನೋದು ಬಿಡಬೇಕು, ನನ್ನದು ಅನ್ನೋದು ಬಿಡಬೇಕು. ಅವು ಆ ಉಪಾಧಿಯನ್ನು ನಾವು ತ್ಯಾಗ ಮಾಡಬೇಕಂತಾರೆ. ಅಂದರೆ ಇಲ್ಲೇನು ಶರೀರವನ್ನು ಬಿಡಬೇಕು ಅಂತ ಅರ್ಥ ಅಲ್ಲ. ಇದರಲ್ಲಿ ನಾನು ಅಂತ ತಿಳ್ಕೊಂಡೇವಲ್ಲ, ಇದು ನಾನಲ್ಲ ಅಂತ ನಿಶ್ಚಯ ಮಾಡಿಕೊಳ್ಬೇಕು. ಇವುಗಳಿಗೆ ಸಾಕ್ಷಿಯಾಗಿರ್ತಕ್ಕಂಥವನು ಶರೀರಾದಿಗಳ ಧರ್ಮಗಳನ್ನು, ಇಂದ್ರಿಯಾದಿಗಳ ಧರ್ಮವನ್ನು, ಅಂತಃಕರಣ ಧರ್ಮವನ್ನು ಅರಿಯತಕ್ಕಂಥ ಒಬ್ಬ ಪ್ರತ್ಯೇಕಾತ್ಮ ಸ್ವರೂಪನೇ ನಾನು ಅನ್ನುವಂಥದ್ದು. ಈ ಅನುಭವವನ್ನು ನಾವು ನಿರಂತರವಾಗಿ ಮಾಡಿಕೊಳ್ಬೇಕು ಅಂತ ಹೇಳ್ತಾರೆ. ನೋಡು ನೋಡು ನೀನೇ ಪರವೆಂದು ತತ್ವಗೂಢದಿ ವಿಲಕ್ಷಣನಾಗಿ ನಿಂದು. ನಿಜಗುಣಶೀಲವರು ಕೂಡ ಜ್ಞಾನಸ್ಥಳದಲ್ಲಿ ಹೇಳಿಕೊಂಡು ಬಂದರು, ಹೇ ಜೀವನೇ ನೋಡು ನೋಡು ಅಂದರೆ ವಿಚಾರ ಮಾಡಿ ನೋಡು, ಗುರು ಮತ್ತು ಶಾಸ್ತ್ರಗಳಿಂದ ತಿಳ್ಕೊಂಡು ನೋಡಂತಾರ. ಏನು? ತತ್ವಗೂಢದೆ ಅಂದ್ರೇನು? ಈ ಶರೀರಾದಿಗಳಲ್ಲಿ ಏನು ಅದಾವಲ್ಲ, ಈ ಪಂಚಭೂತಗಳ ಒಂದು ಕಾರ್ಯವಾಗಿರ್ತಕ್ಕಂಥ ಈ ದೇಹಾದಿಗಳಲ್ಲಿ ನೀ ಕೂಡ್ಕೋಬೇಡ. ಇವುಗಳಲ್ಲಿ ನಾನು ನನ್ನದು ಅಂತ ನೀ ಅನ್ನಬೇಡ. ಅವುಗಳಲ್ಲಿ ಆ ಉಪಾಧಿ ಧರ್ಮಗಳನ್ನು ಸಾಕ್ಷಿಯಾಗಿ ಇದರಿಟ್ಟು ಅರಿತಕ್ಕಂಥ ಆತ್ಮನೇ ನಾನು ಅಂತ ನೋಡು ನೀನು. ಅವುಗಳಲ್ಲಿ ಬೆರೆತುಕೊಂಡು ಅವೇ ನಾನು ಅಂತ ತಿಳ್ಕೊಂಡು ನೀನು ನೋಡಕ್ಕೆ ಹೋಗಬೇಡ, ವಿಚಾರ ಮಾಡಂತಾರೆ. ಯಾಕಂದರೆ ಅದು ಇದು ಅನ್ನೋದು ಇದರಿಟ್ಟು ಅಳಿದು ಪೋಪುದು. ಇದು ಅಸತ್ಯವೆಂದು ನೇತಿಗಳೆದು, ಮೊದಲ ವಾಸನೆಯ ಹಮ್ಮಳಿದು, ನಿಜ ಪದವು ಅಖಂಡಿತವೆಂದು ತಿಳಿದು ಅಂತ ಹೇಳಿದರು. ಈಗ ಅದು ಇದು ಅನ್ನುವಂಥ ನಾವು ಜಗತ್ತಿನಲ್ಲಿ ಯಾವುದು ಪರೋಕ್ಷವಾಗಿರ್ತೋ ಅದು ಅಂತ ಹೇಳ್ತೀವಿ, ಯಾವುದು ಪ್ರತ್ಯಕ್ಷವಾಗಿರ್ತದೋ ಅದು ಇದು ಅಂತ ಹೇಳ್ತೀವಿ. ಅದು ಇದು ಅಂದರೆ ಇಲ್ಲಿ ಪ್ರತ್ಯಕ್ಷವಾಗಿರ್ತಕ್ಕಂಥ ಪಂಚಭೂತಗಳು, ಇಲ್ಲಿ ಕೆಲವು ಪರೋಕ್ಷದಾವ. ಇಲ್ಲಿ ಮಹತ್ತತ್ವ, ಮೂಲಾಹಂಕಾರ, ಅವು ಪ್ರಕೃತಿ ಮೊದಲಾದವುಗಳು ಏನದಾವಲ್ಲ ಅವು ಪರೋಕ್ಷದಾವು. ಅಲ್ಲಿ ಅದು ಇದು ಅನ್ನುವಂಥದ್ದು ಏನದಲ್ಲ, ಅದು ಇದರಿಟ್ಟು ಅಳಿದು ಪೋಪುದು. ಅದು ದೃಶ್ಯವಾಗಿ ಅನಾತ್ಮವಾಗಿ ಅದು ಒಂದು ದಿವಸ ಅಳಿದು ಹೋಗಿಬಿಡ್ತದೆ, ಅದು ನಾಶಿಯಾಗಿ ಹೋಗಿಬಿಡ್ತದೆ. ಇದು ಅಸತ್ಯವೆಂದು ನೇತಿಗಳೆದು. ಈ ದೇಹಾದಿಗಳೆಲ್ಲವೂ ಇವೇನದಾವು ದೃಶ್ಯ ರೂಪವಾಗಿ ಆತ್ಮನಿಂದ ತನ್ನಿಂದ ಅರಿಸಿಕೊಳ್ತಾವು. ಮತ್ತು ಇವು ಏನಾಗ್ತಾವು ಅಂತಂದರೆ ಅಸತ್ಯ. ಯದೃಷ್ಟಂ ತನ್ನಷ್ಟಂ, ದೃಶ್ಯವಾಗಿ ಯಾವುದು ಅರಿಸಿಕೊಳ್ತದೋ ನಾಶವನ್ನು ಹೊಂದುತ್ತದೆ. ಆದ್ದರಿಂದ ಇದು ಸತ್ಯವಲ್ಲ, ಇದು ಅನಾತ್ಮ, ಇದು ನಾನು ಇವುಗಳನ್ನು ಅರಿತಕ್ಕಂಥ ಸಾಕ್ಷಿ ಆತ್ಮನೇ ಅಂಥೇಳಿ ಅವುಗಳನ್ನು ನಾವು ನೇತಿಗಳೆದು, ಮೊದಲ ವಾಸನೆಯ ಹಮ್ಮಳಿದು. ನೋಡಿ, ನಮಗೆ ಎಚ್ಚರ ಆದ ಕೂಡಲೇ ಆರಂಭದಲ್ಲಿ ಮೊದಲು ನಾನು ಅಂತ ಬರ್ತದೆ. ಅಂದರೆ ಇಲ್ಲಿ ನಾನು ಅಂದಾಗ ಅಲ್ಲಿ ಅಹಂಕಾರ ವಿಶಿಷ್ಟನಾಗಿ ಜೀವ ಈ ಅಂತಃಕರಣದಲ್ಲಿ ತಾದಾತ್ಮನಾಗಿ ಇಲ್ಲಿ ಮೊದಲು ನಾನು ಅಂತ ಹೇಳ್ತಾ ಇದ್ದಾನೆ. ನಾವು ಆ ಅಹಂಕಾರ ಮೊದಲ ವಾಸನೆ ಹಮ್ಮಳಿದು, ಆ ಅಹಂಕಾರ ಅಳಿಬೇಕಂತಾರೆ ಅವರು. ದೇಹ ಇಂದ್ರಿಯ ಅಂತಃಕರಣ ವಿಶಿಷ್ಟವಾಗಿರ್ತಕ್ಕಂಥ ಆ ಅಹಂ ಬುದ್ಧಿ ಅನ್ನುವಂಥದ್ದು ನಮ್ಮಲ್ಲಿ ಉದಯ ಆಗ್ತೈತಲ್ಲ, ಅದನ್ನು ನಾವು ಸಂಪೂರ್ಣವಾಗಿ ಅದನ್ನು ನೇತಿಗಳದು, ಅದು ನಾನಲ್ಲ ಅಂಥೇಳಿ ಅವುಗಳಲ್ಲಿರ್ತಕ್ಕಂಥ ತಾದಾತ್ಮಭಾವವನ್ನು ತೆಗೆದು ಹಾಕಿ ನಿಜ ಪದವು ಅಖಂಡಿತವೆಂದು ತಿಳಿದು. ನಿಜ ಪದ ಅಂದರೆ ಅದು ತನ್ನ ಪ್ರತ್ಯೇಕಾತ್ಮ ಸ್ವರೂಪ, ತಾನು ಅಂತೇನದಾನಲ್ಲ, ತಾನು ಸ್ವಯಂ ಪರಮಾತ್ಮನೇ ಅದಾನ, ಪ್ರತ್ಯೇಕಾತ್ಮನೇ ಅದಾನ. ಅವ ಅಖಂಡಿತದಾನ, ಅವ ಖಂಡಿಸಲ್ಪಡೋದಿಲ್ಲ, ಅವನು ನಾಶರಹಿತದಾನ, ಅವನು ದ್ರಷ್ಟ ಅದಾನ, ಅವನ ಆಧಾರ ಸ್ವರೂಪದಾನ. ಅಂಥ ಆಧಾರ ಸ್ವರೂಪವಾಗಿ ತನ್ನ ಆತ್ಮವನ್ನೇ ಕಾಣಬೇಕು. ಆತ್ಮನ ಆಧಾರದಲ್ಲಿಯೇ ಎಲ್ಲ ದೇಹಾದಿಗಳದಾವು. ಸ್ಥೂಲ ಸೂಕ್ಷ್ಮ ಕಾರಣ ಈ ದೇಹಗಳು ಆತ್ಮನ ಆಧಾರದೊಳಗೆ ಅದಾವು. ಆ ಆಧಾರ ರೂಪವಾಗಿ ತನ್ನನ್ನೇ ಭಾವಿಸಿಕೊಳ್ಬೇಕು. ಇವೆಲ್ಲ ಆಶ್ರಯಗಳಾಗಿದ್ದಾವೆ ಅಷ್ಟೇ. ಇವು ಆತ್ಮನ ಆಶ್ರಯ ಪಡ್ಕೊಂಡು ಇವೆಲ್ಲ ಅದಾವೆ. ಆತ್ಮನ ಆಶ್ರಯ ತಪ್ಪಿತು ಅಂತಂದ್ರೆ ಇವೆಲ್ಲ ನಾಶಿಯಾಗಿ ಹೋಗಿಬಿಡ್ತಾ ಇದ್ದಾವೆ. ಅದಕ್ಕೆ ಇಲ್ಲಿ ನಿಜಗುಣೇಶ್ವರು ಹೇಳಿದಂತೆ ನೋಡು ನೋಡು ನೀನೇ ಪರವೆಂದು ತತ್ವಗೂಢದ ವಿಲಕ್ಷಣನಿಂದು ಅಂತ ಹೇಳಿದರು. ನೀನು ಈ ಪಾಂಚಭೌತಿಕವಾಗಿರ್ತಕ್ಕಂಥ ತತ್ವಗಳಲ್ಲಿ ನೀನು ಕೂಡದೆ, ಅಂದರೆ ದೇಹಾತ್ಮ ಭಾವನೆಯಿಂದ ಕೂಡದೆ
ಇವುಗಳನ್ನು ನೀನು ಸಾಕ್ಷಿಯಾಗಿ, ವಿಲಕ್ಷಣನಾಗಿ ಅಂತಂದ್ರೇನು, ಇವುಗಳಿಗೆ ನೀನು ಸಾಕ್ಷಿಯಾಗಿದ್ದುಕೊಂಡು ಚೈತನ್ಯ ರೂಪದಿಂದ ನಾನಿದ್ದೇನೆ, ಈ ಜಡವಾಗಿರ್ತಕ್ಕಂಥ ದೃಶ್ಯಗಳು ನಾನಲ್ಲ. ಯಾಕಂದರೆ ಧರೆ ಮೊದಲಾದ ಮೂಲ ಬಿಂದು ಕಡೆ ಚರ ಅಚರಾದಿಯೊಳಗೆಂದು ಬೆರಸದೆ ಆಶ್ರಯವಾಗಿ ನಿಂದು ತೋರ್ಪ ಗುರು ಶಂಭುಲಿಂಗವೇ ನೀನೆಂದು. ನೋಡಿ, ನಿಜಗಳು ಎಂಥ ಮಾರ್ಮಿಕವಾದ ಮಾತು ಹೇಳ್ತಾ ಇದ್ದಾರೆ. ಧರೆ ಮೊದಲಾದ ಅಂದರೆ ಈ ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ ಅಂದರೆ ಈ ಪಂಚಭೂತಗಳು, ಇವುಗಳಿಗೆ ಕಾರಣವಾಗಿರ್ತಕ್ಕಂಥ ಪಂಚ ತನ್ಮಾತ್ರೆಗಳು, ಅವುಗಳಿಗೆ ಕಾರಣವಾಗಿರ್ತಕ್ಕಂಥ ಅಹಂಕಾರ, ಅವುಗಳಿಗೆ ಕಾರಣವಾಗಿರ್ತಕ್ಕಂಥದ್ದು ಮಹತ್ತತ್ವ. ನೋಡಿರಿ, ಮೂಲ ಪ್ರಕೃತಿ, ಮೂಲ ಬಿಂದು ಅಂತಂದ್ರೆ ಏನು, ಆ ಮೂಲ ಮಾಯೆ ಅನ್ನುವಂಥದ್ದು, ತ್ರಿಗುಣಾತ್ಮಕವಾಗಿರ್ತಕ್ಕಂಥ ಪ್ರಕೃತಿ ಅನ್ನುವಂಥದ್ದು ಏನದಲ್ಲ, ಅದು ಕಡೆ ಚರ ಅಚರಾದಿಯೊಳಗೆಂದು. ಇಲ್ಲಿ ಚೈತನ್ಯ ರೂಪವಾಗಿರ್ತಕ್ಕಂಥ ವಸ್ತುಗಳು ಅದಾವು, ಇಲ್ಲಿ ಅಚರ ಅಂದರೆ ಜಡವಾಗಿರ್ತಕ್ಕಂಥ ವಸ್ತುಗಳು ಅದಾವು. ಆ ಚೇತನ ಮತ್ತು ಜಡವಾಗಿರತಕ್ಕಂಥ ಈ ಸಮಸ್ತ ಯಾವ ಪೃಥ್ವಿಯನ್ನೇ ಮೊದಲು ಮಾಡಿಕೊಂಡು ಯಾವ ಮೂಲ ಪ್ರಕೃತಿ, ಯಾವ ಮೂಲ ಮಾಯೆ ಅಂತ ನಾವೇನು ಕರಿತಾ ಇದ್ದೇವಲ್ಲ, ಅಲ್ಲಿಯ ಪರ್ಯಂತರವಾಗಿರತಕ್ಕಂಥ ಆ ಚೇತನಾತ್ಮಕವಾಗಿರ್ತಕ್ಕಂಥ ಈ ಭೌತಿಕ ಪ್ರಪಂಚದೊಳಗೆ ಬೆರಸದೆ ಅಂದರೆ ಅವುಗಳೊಂದಿಗೆ ಬೆರೆಯದೆ, ಕೂಡಿಕೊಳ್ಳದೆ ಆಶ್ರಯವಾಗಿ ನಿಂದು ತೋರ್ಪ ಅಂದರೆ ಅವುಗಳಿಗೆ ಆಶ್ರಯವನ್ನು ಕೊಟ್ಟದ್ದು, ಆಧಾರ ರೂಪವಾಗಿರ್ತಕ್ಕಂಥದ್ದು ಯಾವುದು ಅಂತಂದರೆ ಗುರು ಶಂಭುಲಿಂಗ, ಅದುವೇ ನೀನು. ಆ ಶಂಭುಲಿಂಗನ ಆಶ್ರಯದಲ್ಲಿಯೇ ಸಮಸ್ತ ಈ ಎಲ್ಲ ಪಂಚಭೂತಗಳನ್ನೇ ಮೊದಲುಕೊಂಡು ಮಾಯಾಪರ್ಯಂತರವಾಗಿರ್ತಕ್ಕಂಥ ಎಲ್ಲ ವಸ್ತುಗಳು ಅವು ಆಶ್ರಯಿಸಿಕೊಂಡದಾವು. ಅವುಗಳಿಗೆ ಆಧಾರ ಅಧಿಷ್ಠಾನ ಯಾರು ಅಂತಂದರೆ ಶಂಭುಲಿಂಗದಾನ, ಅವನೇ ನೀನದಿ. ಆ ಶಂಭುಲಿಂಗ ಸ್ವರೂಪನೇ ನೀನದಿ. ಇದನ್ನು ತಿಳ್ಕೊಂಡು ನೋಡುವಂಥ ನಿಜಗುಣಶೀಲವರು ಹೇಳಿದಂತೆ ಇಲ್ಲಿ ನಮಗೆ ಯಾವ ಆಚಾರ್ಯ ಏನು ಹೇಳಿದರು ಅಂತಂದರೆ, ಈ ಸಮಸ್ತವಾಗಿರತಕ್ಕಂಥ ಯಾವ ಪ್ರಪಂಚ ಅನ್ನುವಂಥದ್ದು, ಉಪಾಧಿ ಅನ್ನುವಂಥದ್ದು ಏನಾದ, ಅವುಗಳನ್ನು ನಾವು ಬಿಟ್ಟು ಪೂರ್ಣಾತ್ಮನ ಯಸ್ಥಿತ ಏಷ ಮುಕ್ತ ತ್ಯಕ್ತ ಅಖಿಲ ಉಪಾಧಿ ಅಖಂಡ ರೂಪ ಅಂದರೆ ಸಮಸ್ತ ಉಪಾಧಿಗಳನ್ನು ಬಿಟ್ಟು ಅಖಂಡ ರೂಪ ಅಂದರೆ ಪರಿಪೂರ್ಣ ಸ್ವರೂಪನಾಗಿ, ನಾವು ಪರಿಪೂರ್ಣ ಸ್ವರೂಪನಾಗಿ ಏನು ಮಾಡಬೇಕು, ಪೂರ್ಣಾತ್ಮನ ಅಂದರೆ ಸರ್ವಾತ್ಮ ಸ್ವರೂಪದಿಂದ, ಸರ್ವರ ಆತ್ಮರೂಪವೇ ನಾವಾಗಿದ್ದೀವಿ. ನಾವು ಪರಿಪೂರ್ಣ ಅಂದ್ರೇನು, ಆಕಾಶದಂತೆ ಎಲ್ಲ ಕಡೆಯಲ್ಲಿ ಪರಿಪೂರ್ಣ ದೇವಿ ಅಂತ. ಏಕೋ ದೇವ ಸರ್ವಭೂತೇಷು ಗೂಢ ಸರ್ವಾತ್ಮನ ಸರ್ವಭೂತಾಂತರಾತ್ಮ ಕರ್ಮಾಧ್ಯಕ್ಷ ಸರ್ವಭೂತಾದಿವಾಸ ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ. ಶ್ರುತಿ ಎಷ್ಟು ಚಂದ ಹೇಳ್ತೈತಿ ನೋಡ್ರಿ. ಏಕೋ ದೇವ ಒಬ್ಬನೇ ಪರಮಾತ್ಮ, ಸರ್ವಭೂತೇಷು ಗೂಢ ಹಂಗಾರೆ ಪರಮಾತ್ಮ ಎಲ್ಲಿದ್ದಾನೆ ಅಂತಂದರೆ ಸರ್ವಭೂತೇಷು ಚರ ಅಚರಾತ್ಮಕವಾಗಿರ್ತಕ್ಕಂಥ ಸಕಲ ಭೂತಗಳಲ್ಲಿ, ಸಕಲ ಜೀವಿಗಳಲ್ಲಿ, ಸ್ಥಾವರ ಜಂಗಮವಾಗಿರ್ತಕ್ಕಂಥ ಸಕಲ ವಸ್ತುಗಳಲ್ಲಿ ಆ ಒಬ್ಬ ಪರಮಾತ್ಮನೇ ಅನುಶ್ಯೂತನಾಗಿದ್ದಾನೆ. ಸರ್ವವ್ಯಾತ್ಮ ಸರ್ವಭೂತಾಂತರಾತ್ಮ, ಅವನು ಎಲ್ಲ ಕಡೆ ಎಲ್ಲ ಭೂತಗಳ ಅಂತರಾತ್ಮನೇ ಆಗಿದ್ದಾನೆ ಅಂತ. ಅವನು ಜಲದಲ್ಲಿ ಅದಾನ, ಪೃಥ್ವಿಯಲ್ಲಿ ಅದಾನ, ಪ್ರತಿಯೊಂದು ಅಗ್ನಿಯಲ್ಲಿ, ಎಲ್ಲ ವಾಯುವಿನಲ್ಲಿ, ಆಕಾಶದಲ್ಲಿ, ಎಲ್ಲ ಪ್ರತಿಯೊಂದರಲ್ಲಿಯೂ ಕೂಡ ಆತ್ಮ ಅನುಶ್ಯೂತನಾಗಿದ್ದಾನೆ. ಅದಕ್ಕೆ ಏನು ಹೇಳಿದರು, ಏಕೋ ದೇವ ಸರ್ವಭೂತೇಷು ಕೂಡ ಸರ್ವಾತ್ಮನ ಸರ್ವಭೂತಾದಿವಾಸ ಕರ್ಮಾಧ್ಯಕ್ಷ, ಅವನ ಒಂದು ಅಧ್ಯಕ್ಷ, ಅವನ ಸನ್ನಿಧಿಯೊಳಗನೆ ಎಲ್ಲ ಕ್ರಿಯೆಗಳು ನಡೀತಾ ಇದ್ದಾವೆ. ಸೂರ್ಯೋದಯ ಸಮಕಾಲದಲ್ಲಿ ಎಲ್ಲ ಜೀವಿಗಳು ಯಾವ ರೀತಿಯಾಗಿ ತಮ್ಮ ಕ್ರಿಯೆಗಳನ್ನು ಮಾಡ್ತಾ ಇದ್ದಾರೋ, ಅವನ ಸನ್ನಿಧಿ ಅಷ್ಟೇ, ಅವ ಏನು ಮಾಡ್ಸಾವಲ್ಲ, ಅವ ಮಾಡವನಲ್ಲ ಮಾಡ್ಸವನೂ ಅಲ್ಲ. ಹಂಗೆ ಆತ್ಮನ ಸನ್ನಿಧಿಯೊಳಗೆ ಎಲ್ಲ ಇಂದ್ರಿಯಗಳ ವ್ಯವಹಾರಗಳು, ಅಂತಃಕರಣದ ವ್ಯವಹಾರಗಳು ಏನದಾವು ಇವೆಲ್ಲವೂ ನಡೀತಾ. ಅದಕ್ಕೆ ಕರ್ಮಾಧ್ಯಕ್ಷ ಸರ್ವಭೂತಾದಿವಾಸ ಅಂಥೇಳಿ ಅಲ್ಲಿ ಉಪನಿಷತ್ನಲ್ಲಿ ಭಾಳ ಸುಂದರವಾಗಿ ಹೇಳ್ಕೊಂಡು ಬಂದಿದ್ದಾರೆ. ಈ ರೀತಿಯಾಗಿ ಸಮಸ್ತ ಉಪಾಧಿಗಳನ್ನು ಬಿಟ್ಟು ಪರಿಪೂರ್ಣ ಸ್ವರೂಪನಾಗಿ
ಪೂರ್ಣಾತ್ಮನ ಯಸ್ಥಿತ ಏಷ ಮುಕ್ತ. ಅಂದರೆ ಆ ಸರ್ವ ಆತ್ಮಸ್ವರೂಪದಿಂದ ಯಾವನು ಇರ್ತಾ ಇದ್ದಾನೆಯೋ ಅವನೇ ಇಲ್ಲಿ ಮುಕ್ತ ಅಂತ ಹೇಳ್ತಾ ಇದ್ದಾರೆ. ನಿಜವಾಗಿ ಮುಕ್ತ ಯಾರು ಅಂತಂದರೆ ತನ್ನ ಯಾವ ಆತ್ಮಸ್ವರೂಪವನ್ನು ಸರ್ವತ್ರ, ಅಂದರೆ ನಾನೇ ಎಲ್ಲಕ್ಕೂ ಆಧಾರ ರೂಪನಾಗಿದ್ದೇನೆ, ಸಮಸ್ತ ಸ್ಥಾವರ ಜಂಗಮಾತ್ಮಕವಾಗಿರ್ತಕ್ಕಂಥ ಎಲ್ಲ ವಸ್ತುಗಳಲ್ಲಿ ಒಳಗೂ ಹೊರಗೂ ಕೂಡ ತನ್ನ ಆತ್ಮನನ್ನೇ ಕಾಣ್ತಾ ತನ್ನ ಆಧಾರದೊಳಗನ ಈ ಜಗತ್ತನ್ನುವಂಥದ್ದು ಸಕಲ ಜೀವಿಗಳು ತನ್ನ ಆಧಾರದಿಂದಲೇ ಇದ್ದಾವೆ ಅಂಥೇಳಿ ಈ ರೀತಿಯಾಗಿ ನಾವು ಅರಿತುಕೊಂಡು ಏನು ಮಾಡಬೇಕು, ಸಮಸ್ತ ಉಪಾಧಿಗಳನ್ನು ಬಿಟ್ಟು ಆ ಪರಿಪೂರ್ಣ ಸ್ವರೂಪರಾಗಿ ಆ ಸರ್ವಾತ್ಮ ಭಾವದಿಂದ ನಾವು ಇದ್ದೇವೆ ಅಂತಂದರೆ ನಾವೇ ಮುಕ್ತರು ಅಂತ. ಆದರೆ ಈ ತಿಳುವಳಿಕೆ ನಮ್ಗೆ ಅಷ್ಟು ಸುಲಭವಾಗಿ ಶೀಘ್ರವಾಗಿ ಬರಂಗಿಲ್ಲ. ಇದನ್ನು ನಾವು ಶ್ರವಣ ಮಾಡ್ತಾ 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 ಅದನ್ನು ನಿರಂತರವಾಗಿ ಚಿಂತನೆ ಮಾಡ್ತಾ ಹೋದ ಹಾಗೆ ನಮ್ಮ ಮನಸ್ಸು, ನಮ್ಮ ವೃತ್ತಿ ಆ ಆತ್ಮಾಕಾರ ಆಗಬೇಕು. ಆತ್ಮನಲ್ಲಿ ನಿರಾಕಾರವಾಗಿರ್ತಕ್ಕಂಥ, ನಿರಂಜನವಾಗಿರ್ತಕ್ಕಂಥ, ನಿರ್ಗುಣವಾಗಿರುವಂಥ ಆ ಪರಿಪೂರ್ಣ ಭಾವದಲ್ಲಿ ನಮ್ಮ ಅಂತಃಕರಣ ವೃತ್ತಿ ನೆಲೆಗೊಂಡು ಬಿಡಬೇಕು. ಅಲ್ಲಿ ಸ್ಥಿರ ಆದಾಗ ಮಾತ್ರ ಆ ಮುಕ್ತಿ ಸ್ವರೂಪದ ಅನುಭವವನ್ನು ನಾವು ಪಡೀತಾ ಇದ್ದೀವಿ. ಮತ್ತೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಸರ್ವಾತ್ಮನ ಬಂಧ ವಿಮುಕ್ತಿ ಹೇತು ಸರ್ವಾತ್ಮಭಾವಾನ್ನ ಪರೋಸ್ತಿ ಕಶ್ಚಿತ್ ದೃಶ್ಯಾಗ್ರಹೇ ಸತ್ಯುಪಪದ್ಯತೆ ಅಸೌ ಸರ್ವಾತ್ಮಭಾವೋಸ್ಯ ಸದಾತ್ಮನಿಷ್ಠಯ. ಸರ್ವಾತ್ಮನ ಸರ್ವಭಾವಾತ್ ಅಂದರೆ ನಾವು ನಮ್ಮ ಪ್ರತ್ಯೇಗಾತ್ಮ ಸ್ವರೂಪವನ್ನು ನಾವು ಹೇಗೆ ನೋಡಿದರೂ ಕೂಡ ಸರ್ವಾತ್ಮಭಾವಾತ್ ಪರಃ ಕಶ್ಚಿತ್ ಬಂಧಮುಕ್ತಿ ಹೇತು ನ ಅಂತ ಹೇಳ್ತಾರೆ. ಇಲ್ಲಿ ಸರ್ವಾತ್ಮ ಭಾವನೆಯನ್ನು ಮಾಡೋದಕ್ಕಿಂತಲೂ ಬೇರೆಯಾಗಿರ್ತಕ್ಕಂಥ ಯಾವುದೊಂದೂ ಕೂಡ ಬಂಧದಿಂದ ಮುಕ್ತಿಗೊಳಿಸಲಿಕ್ಕೆ ಸಾಧನ ಇಲ್ಲಂತಾರೆ. ಇಲ್ಲಿ ನಾವು ಸಂಸಾರ ಬಂಧದಿಂದ ಮುಕ್ತಿಗೊಳ್ಳಬೇಕಾಗ್ಯದ, ಸಂಸಾರ ಬಂಧನದಿಂದ ನಾವು ಮುಕ್ತರಾಗಬೇಕಾಗ್ಯದ. ಅದಕ್ಕೇನಪ್ಪ ಸಾಧನ ಅಂತಂದರೆ ನಾವು ಹೇಗಾದರೂ ಮಾಡಿ ಆಗಲಿ ನಾವು ಸರ್ವಾತ್ಮ ಭಾವವನ್ನು ಬೆಳೆಸ್ಕೋಬೇಕು. ಅಂದರೆ ಎಲ್ಲ ಜೀವರಾಶಿಗಳ ಅಂತರಾತ್ಮನೇ ನಾನು. ನೋಡಿ, ಸರ್ವಾತ್ಮ ಭಾವ ಅಂದ್ರೇನು? ಎಲ್ಲ ಜೀವರಾಶಿಗಳು ಬಂತು ಅಂದರೆ ಸ್ಥಾವರ ಜಂಗಮ ರೂಪವಾಗಿರತಕ್ಕಂಥ ಜಡಚೇತನ ರೂಪವಾಗಿರುವಂಥ ಸಕಲ ಪದಾರ್ಥಗಳು ನಾವು ದೃಶ್ಯವಾಗಿ ಏನೇನು ನೋಡ್ತೇವೋ, ನಮಗೆ ಮನಸ್ಸಿನಿಂದ ಚಿಂತಿಸಲಿಕ್ಕೆ ಬರ್ತಕ್ಕಂಥ ವಸ್ತುಗಳೇ ಆಗಲಿ, ಇಂದ್ರಿಯಾದಿಗಳಿಂದ ಅನುಭವಿಸ್ತಕ್ಕಂಥ ಯಾವ ದೃಶ್ಯ ಪ್ರಪಂಚವೇ ಆಗಲಿ, ಅವೆಲ್ಲದರ ಸರ್ವಗಳ ಆತ್ಮರೂಪನೇ ತಾನು ಅಂತ ಭಾವಿಸಿಕೊಳ್ಬೇಕು. ಆ ಸರ್ವಾತ್ಮ ಭಾವವನ್ನು ಬಿಟ್ಟು ಬೇರೆ ಯಾವುದಾದರೂ ಈ ಬಂಧದಿಂದ ವಿಮುಕ್ತಿಗೊಳ್ಳಲಿಕ್ಕೆ ಒಂದು ಬೇರೆ ಯಾವುದಾದ್ರೂ ಕಾರಣ ಅನ್ನುವಂಥದ್ದು ಅದೇನು ಅಂತಂದ್ರೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸರ್ವಾತ್ಮನ ಬಂಧ ವಿಮುಕ್ತಿ ಹೇತು ಸರ್ವಾತ್ಮ ಭಾವನ್ನ ಪರೋಸ್ತಿ ಕಶ್ಚಿತ್. ಆ ಸರ್ವಾತ್ಮ ಭಾವವನ್ನು ಬಿಟ್ಟು ಬೇರೆ ಮತ್ತೊಂದು ಯಾವುದೇ ಒಂದು ಈ ಬಂಧ ಮುಕ್ತಿ ಹೇತು ಅಂತ ಹೇಳ್ತಾರೆ. ಅಂದರೆ ಈ ಸಂಸಾರ ಬಂಧನದಿಂದ ವಿಮುಕ್ತಿಗೆ ಬೇರೆ ಯಾವುದೂ ಕೂಡ ಕಾರಣ ಆಗಲಾರದು ಅಂತ ಹೇಳಿದರು. ಅಸ್ಯ ಅಸೌ ಸರ್ವಾತ್ಮ ಭಾವ. ಅಸ್ಯ ಅಂದರೆ ಇಲ್ಲಿ ಸರ್ವಾತ್ಮ ಭಾವವನ್ನು ಹೊಂದುವಂಥ ಸಾಧಕ ಒಬ್ಬ ಮುಮುಕ್ಷುದಾನ ಅಂತ ತಿಳ್ಕೊಳ್ರಿ. ಅಸ್ಯ ಅಂದರೆ ಇಲ್ಲಿ ಮುಮುಕ್ಷುವಿಗೆ ಅಸೌ ಸರ್ವಾತ್ಮ ಭಾವ ಅಂದರೆ ಈ ಒಂದು ಸರ್ವಾತ್ಮ ಭಾವ ಅನ್ನುವಂಥದ್ದೇನದಲ್ಲ, ಇವನಿಗೆ ಸರ್ವಾತ್ಮ ಭಾವ ಅನ್ನುವಂಥದ್ದು ಸದಾ ಆತ್ಮನಿಷ್ಠಯ ಅಂದರೆ ಯಾವಾಗಲೂ ಆತ್ಮನಿಷ್ಠೆಯ ಮೂಲಕವಾಗಿ ನಾವು ಯಾವಾಗಲೂ ಆತ್ಮನಿಷ್ಠೆ ಉಳ್ಳವರಾಗಬೇಕು. ಈಗ ನಾವು ದೇಹನಿಷ್ಠೆ ಉಳ್ಳವರಾಗಿಬಿಟ್ಟೀವಿ. ಯಾಕಂದರೆ ದೇಹ ಇದ್ರೆ ನಾ ಇರ್ತೀನಿ,
ದೇಹ ಹುಟ್ಟಿದಾಗ ನಾನು ಹುಟ್ಟೀನಿ, ದೇಹ ಸತ್ತು ನಾನು ಸಾಯ್ತೀನಿ ಅಂತ ಹೇಳ್ತೇವೆ. ಈ ಭಾವ ಹೋಗಬೇಕಂತಾರೆ. ಯಾಕಂದರೆ ನನ್ನ ಆಧಾರದೊಳಗನ ಈ ದೇಹ ಅದ, ಈ ದೇಹಕ್ಕೆ ಆಶ್ರಯ ಕೊಟ್ಟವನೇ ನಾನು, ಈ ದೇಹಕ್ಕೆ ನಾನು ವಿಲಕ್ಷಣನಾಗಿದ್ದೀನಿ, ಈ ದೇಹ ಹೋದರೂ ಕೂಡ ನಾನು ಇರ್ತೀನಿ. ಮಡಿಕೆ ಒಡೆದು ಹೋದ್ರೂ ಮಣ್ಣು ಉಳಿತದಲ್ಲ, ಆ ಮಣ್ಣೆ ಅದಕ್ಕೆ ಆಧಾರ ಆಗ್ಯದ. ಹಂಗೆ ಚರಾಚರಾತ್ಮಕವಾಗಿರ್ತಕ್ಕಂಥ ಸಕಲ ದೇಹಾದಿ ಪ್ರಪಂಚಕ್ಕೆ ಆತ್ಮರೂಪನಾಗಿರ್ತಕ್ಕಂಥವು ನಾನೇ ಇದ್ದೀನಿ. ನಮ್ಮಲ್ಲಿ ಆತ್ಮನಿಷ್ಠೆ ಬೆಳಿಬೇಕು. ಆತ್ಮ ಅಂತಂದರೆ ಅದು ಅಗೋಚರವಾಗಿರತಕ್ಕಂಥದ್ದು. ಅದನ್ನು ನಾವು ದೃಶ್ಯವಾಗಿ ಕಾಣಲಿಕ್ಕೆ ಬರಂಗಿಲ್ಲ, ನೋಡಲಿಕ್ಕಾಗಂಗಿಲ್ಲ. ಯಾಕೆಂದರೆ ನೋಡುವವರೇ ನಾವಾಗಿದ್ದೇ ಹೊರತು ನೋಡಿಸಿಕೊಳ್ಳೋರು ನಾವಲ್ಲ, ಇನ್ನೊಂದರಿಂದ ತಿಳಿಸಿಕೊಳ್ಳೋರಲ್ಲ. ನಾವೇನು ತಿಳ್ಕೊತೀವಿ? ಪರಮಾತ್ಮ ಅಂತಂದರೆ ಅವನು ನಮಗಿಂತ ಒಬ್ಬ ಬೇರೆ ಅದಾನ, ಎಲ್ಲೋ ಅದಾನ ಅಂತ ತಿಳ್ಕೊಳ್ತೀವಿ. ನೋಡು, ಪರಮಾತ್ಮ ಬೇರೆ ಅಲ್ಲಿ, ನೀನೇ ಪರಮಾತ್ಮದೀನಿ. ನಿನ್ನ ಬಿಟ್ಟು ಪರಮಾತ್ಮ ಬೇರೆ ಇಲ್ಲ. ಮಣ್ಣು ಬಿಟ್ಟು ಮಡಿಕೆ ಇಲ್ಲ, ತನ್ನ ಬಿಟ್ಟು ದೇವರಿಲ್ಲ ಅಂತಾರಲ್ಲ. ಹಂಗೆ ನಮ್ಮ ಸ್ವರೂಪವನ್ನು ಬಿಟ್ಟು ದೇವರು ಮತ್ತೊಂದು ಅದೇನು ಅಂತಂದರೆ ಇಲ್ಲ. ತಾನೇ ಪರಬ್ರಹ್ಮ, ತಾನೇ ಪ್ರತ್ಯೇಗಾತ್ಮ, ತಾನೇ ಈ ಜಗತ್ತಾಗಿದ್ದಾನೆ. ಎಲ್ಲ ಆದವನು ಯಾರು? ತಾನೇ. ಆದರೆ ಇವನಲ್ಲಿ ಪರಿಚ್ಛಿನ್ನ ಭಾವ ಬಂದುಬಿಟ್ಟದಿದು. ವಿಚಾರ ಮಾಡೋಲ್ಲ, ನಾನು ಯಾರು ಅನ್ನೋದನ್ನು ಇವ ವಿಚಾರ ಮಾಡದೆ ಇರುವುದಕ್ಕೆ ತಾನು ಸದಾ ಚೈತನ್ಯ ಸ್ವರೂಪನಾಗಿ, ನಿತ್ಯನಾಗಿ, ಸದಾ ಸದ್ರೂಪದಿಂದ, ಆನಂದ ರೂಪದಿಂದ ಎಲ್ಲವನ್ನು ಅರಿತಕ್ಕಂಥ ಜ್ಞಾನಸ್ವರೂಪನಾಗಿದ್ದರೂ ಕೂಡ ತನ್ನ ಪ್ರತ್ಯೇಗಾತ್ಮದ ಅರಿವನ್ನು ಮಾಡಿಕೊಳ್ಳದೆ ನಾವು ಅದನ್ನು ವಿಚಾರ ಮಾಡೋಕ್ಕೆ ಹೋಗಂಗಿಲ್ಲ. ಬರೀ ದೃಶ್ಯವಾದ ಪ್ರಪಂಚವೇ ಸತ್ಯ ಅಂತ ನಾವು ಹೊರಟು ಬಿಟ್ಟಿದ್ದೀವಿ, ದೇಹಾದಿಗಳೇ ಇವೇ ಸತ್ಯ ಅಂತ ನಾವು ಹೊರಟು ಬಿಟ್ಟಿದ್ದೀವಿ. ಇದರಿಂದಲೇ ನಮಗೆ ಜನ್ಮ ಮರಣಗಳು, ಇದರಿಂದಲೇ ನಮಗೆ ಸಂಸಾರ ದುಃಖ ಅನ್ನುವಂಥದ್ದು. ನಾವು ಇದನ್ನು ಕಳ್ಕೊಳ್ಬೇಕಾಗಿತ್ತು, ನಾವು ಮುಕ್ತರಾಗಬೇಕಾಗಿತ್ತು ಅಂತಂದರೆ ನಮ್ಮಲ್ಲಿ ಸರ್ವಾತ್ಮ ಭಾವ ಉಂಟಾಗಬೇಕು, ನಮಗೆ ಆತ್ಮನಿಷ್ಠೆ ಉಂಟಾಗಬೇಕು. ನಮ್ಮ ಮನಸ್ಸು, ನಮ್ಮ ವೃತ್ತಿ ಎನ್ನುವಂಥದ್ದು ಸದಾ ಆತ್ಮನಲ್ಲಿ ಶ್ರದ್ಧೆ, ನಿಷ್ಠೆ ಉಳ್ಳದ್ದಾಗಿ, ಆ ಆತ್ಮನಿಷ್ಠೆಯ ಮೂಲಕವಾಗಿ ಅದಕ್ಕಂತಾರವರು ದೃಶ್ಯ ಅಗ್ರಹೇ ಸತಿ. ಈ ದೃಶ್ಯವಾಗಿರತಕ್ಕಂಥ ಯಾವ ಪ್ರಪಂಚವನ್ನು ನಾವು ಗ್ರಹಿಸದೇ ಇದ್ದಾಗ, ಈಗ ನಮಗೆ ಗಾಢ ನಿದ್ರೆಗೆ ಹೋಗಿರ್ತೀವಿ, ಅಲ್ಲಿ ನಮ್ಮ ಮನಸ್ಸು, ಬುದ್ಧಿ, ಅಹಂಕಾರ ಎಲ್ಲ ಲಯ ಆಗಿರ್ತಾವೆ. ನಮಗೆ ಹೊರಗಿನ ಪ್ರಪಂಚದ ದೃಶ್ಯದ ಅನುಭವ ಗ್ರಹಿಕೆ ಅದಿನವಾಗ ನಾವು ಮಲ್ಕೊಂಡ ಸಮಯದೊಳಗೆ ಯಾರೋ ನಮ್ಮ ಸ್ನೇಹಿತರು ಬಂದಿರ್ತಾರೆ, ಆ ಬಂದಾರ ಅನ್ನೋದು ನಮಗೆ ಜ್ಞಾನ ಇಲ್ಲ. ಕಣ್ಣುಗಳಿದ್ದರೂ ಅಲ್ಲಿ ನಮಗೆ ನೋಡೋಕ್ಕಾಗಂಗಿಲ್ಲ, ಯಾಕಂದ್ರೆ ನಾವು ಗಾಢ ನಿದ್ರೆಗೆ ಹೋಗಿರ್ತೀವಿ. ಅಲ್ಲಿ ನಮಗೆ ಇಂದ್ರಿಯಗಳು ತಮ್ಮ ವ್ಯವಹಾರ ನಿಲ್ಲಿಸಿರ್ತಾವೆ, ನೋಡೋದು ಕೇಳೋದು ಯಾವ ವ್ಯವಹಾರಗಳು ಇರೋಂಗಿಲ್ಲ. ಅಲ್ಲಿ ಮನಸ್ಸು ಕೂಡ ಲಯ ಆಗಿರ್ತದೆ, ಮನಸ್ಸಿನಲ್ಲಿಯೂ ಕೂಡ ಇಂಥವ್ರು ಬಂದಾರಂತ ಅದು ಕೂಡ ಅದು ಗ್ರಹಿಸೋದಿಲ್ಲ. ಹಾಗೆ ಇದು ನಾವು ಎಚ್ಚರದೊಳಗಂತಾರೆ ಅವ್ರು, ನಾವು ಅದು ನಿದ್ರೆಯೊಳಗಿಂದ ಆಯ್ತದು. ನಾವು ಎಚ್ಚರದೊಳಗೆ ಏನು ಮಾಡಬೇಕು? ಆತ್ಮನಿಷ್ಠೆಯ ಮೂಲಕವಾಗಿ ನಮ್ಮ ವೃತ್ತಿಯನ್ನು ಅಂತರ್ಮುಖ ಮಾಡಿಕೊಂಡು ಆ ಚೈತನ್ಯ ಜ್ಯೋತಿರ್ಮಯನಾಗಿರ್ತಕ್ಕಂಥ ಪರಮಾತ್ಮಲ್ಲೇ ನಮ್ಮ ವೃತ್ತಿಯನ್ನು ನಾವು ಅಲ್ಲಿ ನಿಷ್ಠೆ ಅಂದ್ರೇನು, ಅಲ್ಲಿ ಸ್ಥಿರಗೊಳಿಸಿ ನಮ್ಮ ವೃತ್ತಿಯನ್ನು ಅಲ್ಲಿ ಕೇಂದ್ರೀಕರಿಸಿದಾಗ ದೃಶ್ಯ ಅಗ್ರಹೇ ಸತಿ. ಆ ದೃಶ್ಯವನ್ನು ನಾವು ಗ್ರಹಿಸದೇ ಇದ್ದಾಗ ಉಪಪದ್ಯತೆ, ಅದು ನಮಗೆ ಉಂಟಾಗ್ತದೆ ಅಂತ ಹೇಳ್ತಾರೆ. ಅಂದರೆ ಆತ್ಮನಿಷ್ಠೆಯ ಮೂಲಕವಾಗಿಯೇ ಈ ದೃಶ್ಯ ಜಗತ್ತನ್ನು ನಾವು ಗ್ರಹಿಸದೇ ಇದ್ದಾಗ ಅದು ನಮಗೆ ಉಂಟಾಗ್ತದೆ. ಯಾವುದು? ಈ ಸರ್ವಾತ್ಮ ಭಾವ ಅನ್ನುವಂಥದ್ದೇನದಲ್ಲ, ಇದು ಆತ್ಮನಿಷ್ಠೆಯ ಮೂಲಕವಾಗಿಯೇ ನಮಗೆ ಉಂಟಾಗ್ತೈತೆ ಹೊರತು ಆತ್ಮನಿಷ್ಠೆ ನಮಗೆ ಬರದ ಹೊರತು ನಮಗೆ ಸರ್ವಾತ್ಮ ಭಾವ ಅನ್ನುವಂಥದ್ದು ಬರೋದಿಲ್ಲ. ಸರ್ವಾತ್ಮ ಭಾವ ಅಂದ್ರೇನು? ತನ್ನ ಬಿಟ್ಟು ಏನೇ ನಾಮರೂಪಾತ್ಮಕವಾಗಿರ್ತಕ್ಕಂಥ ಪ್ರಪಂಚ ಏನೇ ತೋರ್ತದಂದ್ರೂ ಕೂಡ ಇವೆಲ್ಲರ ಅಂತರಾತ್ಮನೇ ನಾನು ಅಂತ ತಿಳ್ಕೊಂಬಿಡಬೇಕು. ಆ ಪರಿಪೂರ್ಣ ಭಾವ ನಮ್ಮಲ್ಲಿ ಬರಬೇಕಂತಾರೆ. ಈ ಪರಿಚ್ಛಿನ್ನ ಭಾವ ಹೋಗಬೇಕು. ಈ ದೇಹ ನಾನು ಅನ್ನುವಂಥ ಏನು ಪರಿಚ್ಛಿನ್ನ ಭಾವ ಇಟ್ಟುಕೊಂಡೇವಲ್ಲ, ಇದು ದೂರ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಅಂಥ ಪರಿಪೂರ್ಣವಾಗಿರ್ತಕ್ಕಂಥ ಭಾವ ನಮಗೆ ಅಳವಟ್ಟಾಗ ಮಾತ್ರ ನಾವು ಈ ದೃಶ್ಯ ಜಗತ್ತನ್ನು ಗ್ರಹಿಸ್ಲಿಕ್ಕಾಗೋದಿಲ್ಲ. ಯಾಕಂದರೆ ಇದನ್ನು ನಾವು ಎಚ್ಚರಾವಸ್ಥೆಯೊಳಗನೆ ಈ ಸಾಧನ ಮಾಡಬೇಕು. ನಮಗೆ ನಿದ್ರೆ ಅನುಭವ ಅಷ್ಟೇ. ಆ ನಿದ್ರೆ ಅನುಭವದೊಳಗೆ ಗಾಢವ ನಿದ್ರೆಯಲ್ಲಿ ನಾವು ಯಾವುದನ್ನು ನಾವು ಗ್ರಹಿಸೋದಿಲ್ಲ, ಅಲ್ಲಿ ಯಾವುದನ್ನು ಅಲ್ಲಿ ತಿಳಿಯುವುದಿಲ್ಲ. ನಾವು ನಿದ್ರೆ ಹತ್ತಿದಾಗ ನಮಗೇನೋ
ಹೊರಗಿನ ಪ್ರಪಂಚ ಜ್ಞಾನವೇ ಇರಂಗಿಲ್ಲ. ಹಂಗೆ ನಾವು ಎಚ್ಚರದೊಳಗನೆ ಸಾಧನ ಮಾಡ್ತಾ ಮಾಡ್ತಾ ನಮಗೆ ಆ ಆತ್ಮನಿಷ್ಠೆ ನಮಗೆ ಬೆಳೀತು ಅಂತಂದರೆ, ಆತ್ಮನಿಷ್ಠೆಯಲ್ಲಿ ನಮ್ಮ ವೃತ್ತಿ ಅನ್ನುವಂಥದ್ದು ಅದರ ಚಿಂತನೆ ಮಾಡ್ತಾ 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 ಅಂತರ್ಮುಖವಾದಾಗ ನಾಮರೂಪ ಪ್ರಪಂಚ ನಮಗೆ ಅದು ಅಡಿಗೆ ಹೋಗಿಬಿಡ್ತದೆ. ಈ ನಾಮರೂಪ ಪ್ರಪಂಚದ ಚಿಂತನೆ ಬಿಟ್ಟು ಹೋಗ್ತದೆ. ಆವಾಗ ನಮಗೆ ಸರ್ವಾತ್ಮ ಭಾವ ಅನ್ನುವಂಥದ್ದು, ಈ ಪರಿಪೂರ್ಣವಾಗಿರ್ತಕ್ಕಂಥ ಈ ಪ್ರಪಂಚವೇ ನನ್ನ ಸ್ವರೂಪದ, ಇಲ್ಲಿ ನಾಮರೂಪಗಳನ್ನು ನಾವು ಬಾಧಿಸ್ತಾ ಹೋಗಬೇಕು. ಪ್ರಪಂಚದಲ್ಲಿ ಯಾವ್ಯಾವ ವಸ್ತುಗಳನ್ನು ನೋಡ್ತೇವೋ ಅವಕ್ಕಿರ್ತಕ್ಕಂಥ ನಾಮ ರೂಪ ಇವೆಲ್ಲ ಮಾಯಾ ರಚಿತದಾವು, ಮಾಯೇನೇ ಮಿಥ್ಯಾ ಅಂದ ಬಳಿಕ ಈ ನಾಮರೂಪಗಳು ಕೂಡ ಇವು ಮಿಥ್ಯಾ ಅದಾವು, ಇವು ಸುಳ್ಳದಾವು ಅಂಥೇಳಿ ಅವುಗಳನ್ನು ನೇತಿಗಳೆದು ಆ ಅಸ್ಥಿಭಾತಿ ಪ್ರಿಯವಾಗಿರ್ತಕ್ಕಂಥದ್ದು, ಯಾಕಂದರೆ ಇದೇ ತೋರುತ್ತದೆ ಆನಂದ ರೂಪವಾಗಿದೆ ಅನ್ನುವಂಥ ಈ ಅಂಶವನ್ನು ನಾವು ಗ್ರಹಿಸ್ತಾ ಹೋದೀವಿ ಅಂತಂದರೆ ನಮಗಲ್ಲೇ ಬ್ರಹ್ಮದರ್ಶನ, ಅಲ್ಲೇ ಆತ್ಮದರ್ಶನ ಅನ್ನುವಂಥದ್ದು ಆಗ್ತದೆ ಅನ್ನುವಂಥ ವಿಚಾರವನ್ನು ಈ 2 ಶ್ಲೋಕದಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಮತ್ತೆ ಮುಂದಿನ ವಿಚಾರ ನಾಳೆ ಮಾಡೋಣ ಅಂತ ಹೇಳ್ತಾ ಈ 2 ಮಾತುಗಳನ್ನು ಸದ್ಗುಚನ ಕಲ್ಪಿಸಿ ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್.